ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ 10 ವಚನ ಶಬ್ದಗಳು ಇಂಗ್ಲೀಷಲ್ಲಿವೆ. ಅವುಗಳ ಅರ್ಥಗಳು ಕನ್ನಡದಲ್ಲಿವೆ. ಅವುಗಳನ್ನ ತಿಳ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಮೊದಲೇ ವರ್ಡು 3565 ಆನ್ಸರ್ ಅಂದರೆ ಉತ್ತರ ANSWER. ಮತ್ತೆ ಮಾಡ್ತೀನಿ, ANSWER ಅಂದರೆ ಉತ್ತರ. ನಂತರ 3566 ರಿಪ್ಲೈ, REPLY ರಿಪ್ಲೈ ಅಂದ್ರೆ ಕೂಡ ಉತ್ತರ ಅಂತ ಆಗುತ್ತೆ. ನಂತರ 3567 ರೆಸ್ಪಾನ್ಸ್, RESPONSE ರೆಸ್ಪಾನ್ಸು ಅಂದರೆ ಕೂಡ ಉತ್ತರ ಆಗುತ್ತೆ. ನಂತರ 3568 ಅಪಟೈಟ್ ಅಂದರೆ ಹಸಿವು ಅಥವಾ ಬಯಕೆ. ಎಪಟೈಟು ಸ್ಪೆಲ್ಲಿಂಗ್ ಇರ್ತದೆ ನೋಡಿ, APPETITE ಎಪಟೈಟ್ ಅನ್ಬೇಕು, ಎಪಟೈಟ್ ಅಂತ ಬರೀಬೇಕು. ಹಾಗೆ 3516 ಹಂಗರ್, HUNGER ಹಂಗರ್ ಅಂದರೆ ಹಸಿವು ಅಥವಾ ಬಯಕೆ ಅಂತ ಆಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಿಗೋಣ. ಆಗಲೂ ಕೂಡ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ಅರ್ಥ ತಿಳ್ಕೊಳ್ಳೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.